ಇನ್ನು ನೈಋತ್ಯ ಪದವೀಧರ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಧನಂಜಯ್ ಅವರು ಗೆಲುವನ್ನು ದಾಖಲಿಸಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದಂತಹ ಚುನಾವಣೆ ಇದು. ತ್ರಿಕೋನ ಸ್ಪರ್ಧೆ ಇತ್ತು. ಇಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಧನಂಜಯ್ ಗೆಲುವನ್ನು ದಾಖಲಿಸಿದ್ದಾರೆ. 37,627 ಮತಗಳನ್ನು ಪಡೆದಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಧನಂಜಯ್ ಸರ್ಜಿ. 6,935 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿರುವಂತಹದ್ದು ಬಿಜೆಪಿಯ ಅಭ್ಯರ್ಥಿ. ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ರಘುಪತಿ ಭಟ್ ಅವರು ಸ್ಪರ್ಧೆ ಮಾಡಿದರು. ಅವರು 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ನಿಗದಿತ ಕೋಟಾಗಿಂತ 6,935 ಹೆಚ್ಚುವರಿ ಮತವನ್ನು ಪಡೆದಿರುವಂತಹದ್ದು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ್ ಸರ್ಜಿ ಅವರು. ಧನಂಜಯ್ ಅವರು ಮೊದಲ ಪ್ರಾಶಸ್ತ್ಯದಲ್ಲಿಯೇ ಗೆಲುವನ್ನು ದಾಖಲಿಸಿದ್ದಾರೆ. ಇಲ್ಲೂ ಕೂಡ ಕಾಂಗ್ರೆಸ್ಗೆ ತೀವ್ರ ಮುಖಭಂಗವಾಗಿತ್ತು. ಇಲ್ಲಿ ಕಾಂಗ್ರೆಸ್ನಿಂದ ಆಯನೂರು ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದರು. ಆಯನೂರು ಮಂಜುನಾಥ್ ಮೊದಲು ಬಿಜೆಪಿಯಲ್ಲಿದ್ದರು. ಅದಾದ ಮೇಲೆ ಅವರು ಕಾಂಗ್ರೆಸ್ಗೆ ಹೋಗಿದ್ರು. ಅಲ್ಲಿಂದ ಟಿಕೆಟ್ ಅನ್ನು ಕೂಡ ಪಡೆದಿದ್ರು. ಬಟ್ ಅವರು 13,516 ಮತಗಳನ್ನು ಮಾತ್ರ ಪಡೆದಿರುವಂಥದ್ದು. ಹಾಗಾದರೆ ಡಾಕ್ಟರ್ ಧನಂಜಯ್ ಸರ್ಜಿ ಪಡೆದಂತಹ ಮತಗಳು ಎಷ್ಟು ನೋಡ್ತಾ ಹೋಗೋಣ. ಒಟ್ಟು ಮತಗಳು 37,627. ಒಟ್ಟು 6,935 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದ್ದಾರೆ. ಹೆಚ್ಚುವರಿ ಮತಗಳು ಕೂಡ ಬಿದ್ದಿರುವಂಥದ್ದು 6,935. ಕಾಂಗ್ರೆಸ್ನಿಂದ ಆಯನೂರು ಮಂಜುನಾಥ್ ಇಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು. ಅವರು 13,516 ಮತಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ರಘುಪತಿ ಭಟ್ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಪಕ್ಷದಿಂದ ಈಗಾಗಲೇ ಉಚ್ಚಾಟನೆ ಕೂಡ ಆಗಿದ್ದಾರೆ. ರಘುಪತಿ ಭಟ್ರಿಗೆ KS ಈಶ್ವರಪ್ಪ ಕೂಡ ಸಪೋರ್ಟ್ ಮಾಡಿದ್ರು. ಅವರು ಪಡೆದಂತಹ ಮತಗಳು 7,039 ಅಷ್ಟೇ. 3ನೇ ಸ್ಥಾನಕ್ಕೆ ರಘುಪತಿ ಭಟ್ ಅವರು ಕುಸಿದಿರುವಂಥದ್ದು. ಕಳೆದ ಬಾರಿ MLA ಟಿಕೆಟು ಕೂಡ ಕೈ ತಪ್ಪಿತ್ತು. MLC ಟಿಕೆಟು ಕೂಡ ಕೈ ತಪ್ಪಿದ್ದಕ್ಕೆ ಸಹಜವಾಗಿಯೇ ಬಂಡಾಯ ಸ್ಪರ್ಧೆಯನ್ನು ಮಾಡಿದರು.